ಬೇಕು ಅಂತಲೇ ನನ್ನ ಪ್ರಾಪರ್ಟಿ ಮೇಲೆ ಕೇಸನ್ನು ಹಾಕಿದ್ದಾರೆ. ಅವರಿಗೆ ಯಾವ ಹಕ್ಕು ಇಲ್ಲದೆ ಹೋದ್ರೂ ಕೂಡ ಕೇಸನ್ನು ಫೈಲ್ ಮಾಡಿಬಿಟ್ಟಿದ್ದಾರೆ, OS ನಂಬರ್ ಮಾಡಿಬಿಟ್ಟಿದ್ದಾರೆ. ಕೇಸನ್ನು ದಾಖಲು ಮಾಡಿ ಅವರು ಈ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಇಂಜಂಕ್ಷನ್ ಆರ್ಡರ್ ಕೇಸ್ ಇದ್ದಾಗ ನಾವು ಪ್ರಾಪರ್ಟಿಗಳನ್ನು ಮಾರಾಟ ಮಾಡಬಹುದಾ, ಯಾರೋ ಸುಳ್ಳು ಕೇಸ್ ಹಾಕಿದ್ರು ಅಂತ ಹೇಳಿಬಿಟ್ಟು ನಾವು ವರ್ಷಗಟ್ಟಲೆ ಕಾಯ್ಕೊಂಡೇ ಕೂರಬೇಕಾ? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಾನೂನಿನ ಯಾವುದೇ ಒಂದು ಸೇವೆಗಳು ಬೇಕಾಗಿದೆ ಆದಲ್ಲಿ ಈ ಒಂದು ವಿಡಿಯೋದ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂತಹ ವೆಬ್ಸೈಟ್ಗೆ ಹೋಗಿ ಬಂದು ನನ್ನನ್ನು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಬಹಳ ಮುಖ್ಯವಾದಂತಹ ವಿಚಾರಕ್ಕೆ ಬಂದುಬಿಡ್ತೇನೆ. ನೂರಾರು ಕಕ್ಷಿದಾರರು ನನ್ನ ಬಳಿ ಬಂದು, ಸರ್ ಬೇಕು ಅಂತಲೇ ನನ್ನ ಪ್ರಾಪರ್ಟಿ ಮೇಲೆ ಕೇಸನ್ನು ಹಾಕಿದ್ದಾರೆ, ತಗಾದೆನ ವ್ಯಾಜ್ಯನ ಸೃಷ್ಟಿ ಮಾಡಿ ನನಗೆ ತೊಂದರೆ ಮಾಡಬೇಕು ಅಂತ ಹೇಳಿ ನನಗೆ ಅವರಿಗೆ ಯಾವ ಹಕ್ಕು ಇಲ್ಲದೆ ಹೋದ್ರೂ ಕೂಡ ಕೇಸನ್ನು ಫೈಲ್ ಮಾಡಿಬಿಟ್ಟಿದ್ದಾರೆ, OS ನಂಬರ್ ಮಾಡಿಬಿಟ್ಟಿದ್ದಾರೆ. ಈಗ ನಾನೇನು ಮಾಡೋದು ಸರ್? ಮತ್ತು ಕೇಸ್ ಇದ್ದಾಗ ನಾವು ಪ್ರಾಪರ್ಟಿಗಳನ್ನು ಮಾರಾಟ ಮಾಡಬಹುದಾ, ಯಾರೋ ಸುಳ್ಳು ಕೇಸ್ ಹಾಕಿದ್ರು ಅಂತ ಹೇಳಿಬಿಟ್ಟು ನಾವು ವರ್ಷಗಟ್ಟಲೆ ಕಾಯ್ಕೊಂಡೇ ಕೂರಬೇಕಾ? ನಾವು ಈ ಒಂದು ನಮ್ಮ ಆಸ್ತಿಯನ್ನು, ನಮ್ಮ ಮಾಲೀಕತ್ವವನ್ನು ನಾವು ಅನುಭವಿಸ್ತಾ ಇದ್ರೂ ಕೂಡ ನಾವು ಮಾರಾಟ ಮಾಡೋಕ್ಕೆ ಆಗೋದಿಲ್ವಾ ಅಂತ. ಇನ್ನೊಂದು ಕ್ವಶನ್ ಏನು, ನಾವು ಕೇಸ್ ಹಾಕಿದ್ದೇವೆ ಆದ್ರೂ ಕೂಡ ಅವರು ಈ ಒಂದು ಕೋರ್ಟಲ್ಲಿ ಪೆಂಡಿಂಗ್ ಇದ್ದಂಗೆ ಮಾರಾಟ ಮಾಡಿಬಿಟ್ಟಿದ್ದಾರಲ್ಲ, ಇದಕ್ಕೆ ನಾನು ಏನು ಮಾಡಬಹುದು? ಈ ವಿಚಾರದ ಬಗ್ಗೆ ಇವತ್ತು ನಿಮಗೆ ತಿಳಿಸಿಕೊಡ್ತೇನೆ. ಇದರಲ್ಲಿ ನಾವು ಏನು ತಿಳ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಅಂತ 1882 ಸೆಕ್ಷನ್ 52ನಲ್ಲಿ ಲಿಸ್ ಪೆಂಡೆನ್ಸ್ ಅಂತ ನಾವು ಕರಿತೇವೆ. ಲಿಸ್ ಪೆಂಡೆನ್ಸ್ ಅಂದರೆ ಏನು? ಲಿಸ್ ಅಂತಂದರೆ ಲಿಟಿಗೇಷನ್ ಅಂತ ಹೇಳಿದ್ರೆ ಈ ಒಂದು ವ್ಯಾಜ್ಯ, ಲಿಟಿಗೇಷನ್ ಅಂದರೆ ಸೂಟು, ದಾವೆ, ಮೊಕದ್ದಮೆ ಹೂಡುವಂಥದ್ದು, ಇದನ್ನು ನಾವು ಲಿಸ್ ಅಂತ ಕರಿತೀವಿ. ಪೆಂಡೆನ್ಸ್ ಅಂತ ಹೇಳಿದ್ರೆ ಪೆಂಡಿಂಗಲ್ಲಿರುವಂಥದ್ದು ಅಂತ ಹೇಳಿ. ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಯಾಕೆ ಅಂತ ಹೇಳಿದ್ರೆ ಈ ಆಸ್ತಿಗೆ ಇತ್ತೀಚೆಗೆ ಚಿನ್ನಕ್ಕೂ ಮೀರಿದ ಒಂದು ಬೆಲೆ ಬಂದ್ಬಿಟ್ಟಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಆಸ್ತಿಯ ವ್ಯಾಜ್ಯಗಳಲ್ಲಿ ಬಹಳ ಆಸಕ್ತರಾಗಿದ್ದಾರೆ. ಮತ್ತು ಈ ಒಂದು ಆಸ್ತಿಗಳನ್ನು ಮಾಡೋದು ಸಾಕು, ಈ ಸಂಬಂಧಗಳನ್ನು ಕಳ್ಕೊಳ್ಳೋದು ಸಾಕು, ಮತ್ತು ಈ ಆಸ್ತಿಗಳನ್ನು ಮಾಡಿಟ್ಟು ನಾವು ಈ ರೀತಿಯಾಗಿ ವೈಮನಸ್ಸು ಅಥವಾ ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಂಡು ಕೋರ್ಟ್ಗಳಿಗೆ ವರ್ಷಗಟ್ಟಲೆ ಅಲೆಯೋದು ಸಾಕಪ್ಪ ಅನ್ನುವಷ್ಟರ ಮಟ್ಟಿಗೆ ಆಗೋಗ್ತಾ ಇದೆ. ಮತ್ತು ಸಾಕಷ್ಟು ಆಸ್ತಿಗಳಿಗೆ ಸಂಬಂಧಪಟ್ಟಂತಹ ವಿವಾದಗಳು, ತಗಾದೆಗಳು, ವ್ಯಾಜ್ಯಗಳು ನಮ್ಮಲ್ಲಿ ಏರ್ಪಡ್ತಾ ಹೋಗ್ತಾ ಇದೆ. ಆದ್ದರಿಂದ ಈ ವಿಚಾರ ಬಹಳ ಮುಖ್ಯವಾದದ್ದು. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ವಿಚಾರವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋದ ವಿಚಾರಕ್ಕೆ ಬಂದುಬಿಡ್ತೇನೆ. ನೋಡಿ, ಈ ಒಂದು ಲಿಸ್ ಪೆಂಡೆನ್ಸಿ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದೆ, ಈ ಒಂದು ದಾವೆ ನಡೆಯುವಂತಹ ಸಂದರ್ಭಗಳಲ್ಲಿ ಅಂದರೆ ಕೋರ್ಟಿನಲ್ಲಿ, ನ್ಯಾಯಾಲಯದಲ್ಲಿ ಕೇಸು ಪೆಂಡಿಂಗ್ ಇರಬೇಕು, ದಾವೆ ಪೆಂಡಿಂಗಲ್ಲಿ ಇರಬೇಕು, ಅದು ಮುಕ್ತಾಯ ಆಗಿರಬಾರದು. ಕೇಸನ್ನು ದಾಖಲು ಮಾಡಿ ಅವರು ಈ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಇಂಜಂಕ್ಷನ್ ಆರ್ಡರ್ ಅಂದರೆ ತಡೆ ಆಜ್ಞೆ ಅಂದರೆ ಮಾರಾಟ ಮಾಡಬಾರದು, ಅಥವಾ ಬೇರೆ ವ್ಯಕ್ತಿಯ ಅಥವಾ ಮೂರನೇ ವ್ಯಕ್ತಿಗೆ ಯಾವುದೇ ತರಹದ ಆಸಕ್ತಿಯನ್ನು ಕ್ರಿಯೇಟ್ ಮಾಡಬಾರ್ದು ಅಂದರೆ ಸೃಷ್ಟಿ ಮಾಡಬಾರದು. ಮತ್ತೊಂದು ವ್ಯಕ್ತಿಗಳನ್ನು, ಮಗದೊಬ್ಬ ವ್ಯಕ್ತಿಗಳನ್ನು ಈ ಒಂದು ಸ್ವತ್ತಿಗೆ ಸಂಬಂಧಪಟ್ಟಂತೆ ಸೇರಿಸ್ತಾ ಹೋಗಬಾರ್ದು ಅಂತ ಹೇಳಿ ಸ್ಟೇಗಳನ್ನು ಕೇಳೋದು ಸಹಜ ಈ ಒಂದು ಪ್ರಾಪರ್ಟಿ ಮ್ಯಾಟ್ರಲ್ಲಿ. ಅಂದರೆ ನಾಟ್ ಟು ಕ್ರಿಯೇಟ್ ಥರ್ಡ್ ಪಾರ್ಟಿ ಇಂಟ್ರೆಸ್ಟ್, ನಾಟ್ ಟು ಏಲಿನೇಟ್ ದ ಪ್ರಾಪರ್ಟಿ ಅಂದರೆ ಮಾರಾಟ ಮಾಡದಂತೆ ನಮಗೆ ಸ್ಟೇ ಕೊಡಿ ಸ್ವಾಮಿ, ಮತ್ತು ಮೂರನೇ ವ್ಯಕ್ತಿಗಳ ಒಂದು ಹಿತಾಸಕ್ತಿ ಕ್ರಿಯೇಟ್ ಮಾಡದಂತೆ ಅಂದರೆ ಸೇಲ್ ಅಗ್ರಿಮೆಂಟ್ಗಳನ್ನು ಮಾಡಿಕೊಟ್ಟುಬಿಡೋದು, ಒಂದು ಕನ್ಸೆಂಟ್ ಡೀಡ್ ಒಪ್ಪಂದ ಪತ್ರಗಳನ್ನು ಮಾಡಿಕೊಟ್ಟುಬಿಡೋದು, ಲೀಸ್ ಡೀಡ್ಗಳನ್ನು ಮಾಡಿಕೊಟ್ಟುಬಿಡೋದು, ಹೀಗೆ ಹಲವಾರು ರೀತಿಯಲ್ಲಿ ಮಾರ್ಟ್ಗೇಜ್ ಮಾಡಿ ಇನ್ನೇನೋ ಒಂದು ಕ್ರಿಯೇಟ್ ಮಾಡಿಬಿಡತಕ್ಕಂಥದ್ದು ಈ ರೀತಿಯಾಗಿ ಮಾಡ್ತಾರೆ.
ಇದ್ಯಾವುದನ್ನು ಮಾಡದೆ ಕೋರ್ಟಿನಲ್ಲಿ ನ್ಯಾಯಾಲಯದಲ್ಲಿ ಕೇಸು ಇತ್ಯರ್ಥ ಆಗುವವರೆಗೂ ಕೂಡ ಇದನ್ನು ಮಾಡದ ಹಾಗೆ ಸ್ಟಾಪ್ ಮಾಡಿ ನಿಲ್ಲಿಸಿ ಅಂತ ಹೇಳಿ ಸ್ಟೇ ಕೇಳುವಂಥದ್ದು. ಈ ಒಂದು ಸ್ಟೇನ ಟೆಂಪ್ರವರಿ ಇಂಜಂಕ್ಷನ್ ಆರ್ಡರ್ ಅಂತ ಹೇಳಿ TI ಅಂತ ನಾವು ಕರಿತೇವೆ ಹಾಕ್ಕೊಂಡು ಈ ಒಂದು ಸ್ವತ್ತಿಗೆ ಸಂಬಂಧಪಟ್ಟ ವ್ಯಾಜ್ಯಗಳಲ್ಲಿ ಕೇಳೋದು ನೀವೆಲ್ಲರೂ ಕೇಳೇ ಇರ್ತೀರ. ಈ ಒಂದು TIಗೆ ನಾವು ಆ್ಯಡ್ ಇಂಟ್ರಮ್ ಇಂಜಂಕ್ಷನ್ ಆರ್ಡರ್ ಅಂತಲೂ ಕರಿತೀವಿ. ಅಂದರೆ ಏಕಪಕ್ಷೀಯವಾಗಿ ವಿರೋಧ ಪಕ್ಷದವರು ಗಮನಕ್ಕೆ ತರದೆ, ಪ್ರತಿವಾದಿಗಳ ಗಮನಕ್ಕೆ ತರದೆ ಕೋರ್ಟು ನಮ್ಮ ದಾಖಲೆಗಳನ್ನು ನೋಡಿ ಗಮನಿಸಿ ಅದರಲ್ಲಿ ಪ್ರೈಮಾ ಫೇಸೆ ಇದೆ ಅಂತ ತಕ್ಷಣವೇ ನಮಗೆ ಆ ಒಂದು ಕೋರ್ಟು ಸ್ಟೇನ ಕೊಟ್ಬಿಡುತ್ತೆ. ಅಂದರೆ ಪ್ರೋಸೆಸ್ ಸ್ಟೇ ಅಂತ ಆಗಲಿ ಅಥವಾ ಸ್ಟೇಟಸ್ಕೋ ತಟಸ್ಥ ಸ್ಥಿತಿ ಅಂತ ಆಗಲಿ ಕೊಟ್ಟುಬಿಡುತ್ತೆ. ಅಂದರೆ ಅದು ಯಥಾಸ್ಥಿತಿ ಹಾಗೆ ಕಾಪಾಡ್ಕೊಂಡು ಹೋಗಬೇಕು. ಈ ಒಂದು ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಥವಾ ನೆಕ್ಸ್ಟ್ ಡೇಟ್ ಅವ್ರು ಬಂದು ವಕಾಲತ್ ಹಾಕಿ ಅಬ್ಜೆಕ್ಷನನ್ನು ಹಾಕುವವರೆಗೂ ಕೂಡ ಈ ಒಂದು ಸ್ಟಾಪನ್ನು ಮಾಡಬೇಕು ಅಂತ ಹೇಳಿ ಸ್ಟೇ ಕೊಡುತ್ತೆ. ಈ ರೀತಿ ಸ್ಟೇ ಇದ್ದಾಗ ಜನ ಸ್ಟೇ ಕೊಟ್ಬಿಟ್ಟಿದ್ದಾರಪ್ಪ ಮಾರಾಟ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಆದರೆ ಈ ಒಂದು ಲಿಸ್ ಪೆಂಡೆನ್ಸಿನಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, even though if there is no stay order against the property, once the case is filed before the court, once the litigation number is raised, the concerned party is not supposed to sell any property or to create any third party interest. ಅಂದರೆ ಕೇಸನ್ನು ಹಾಕಿದ ಕೂಡಲೇ ಇಂಜಂಕ್ಷನ್ ಆರ್ಡರ್ ಬರದೇ ಹೋದರೂ ಕೂಡ ಪ್ರತಿವಾದಿಗಳು ಆ ಒಂದು ಪ್ರಾಪರ್ಟಿಗಳನ್ನು ಮಾರಾಟ ಮಾಡಬಾರ್ದು. ಪೆಂಡಿಂಗ್ ಇದ್ದಾಗ ಮಾರಾಟವನ್ನು ಮಾಡಬಾರ್ದು, ಥರ್ಡ್ ಪಾರ್ಟಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬಾರ್ದು ಅನ್ನುವುದನ್ನು ಈ ಒಂದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟು 1882 ಸೆಕ್ಷನ್ 52ನಲ್ಲಿ ಬಹಳ ವಿವರವಾಗಿ ಹೇಳಿದೆ. ಆ ಒಂದು ಎಸೆನ್ಷಿ ಏನು ಅಂದರೆ ಅತ್ಯವಶ್ಯಕವಾದಂತಹ ಅಂಶಗಳು ಏನಿರಬೇಕು ಈ ಒಂದು ಲಿಸ್ ಪೆಂಡೆನ್ಸಿನ ನಾವು ಅಪ್ಲೈ ಮಾಡಿ ನಾವು ನ್ಯಾಯವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಂತಾದರೆ, ಮೊದಲನೇ ಅಂಶ ಏನಪ್ಪ ಅಂದರೆ ದ ಸೂಟ್ ಆರ್ ಪ್ರೊಸೀಡಿಂಗ್ಸ್ ಮಸ್ಟ್ ಬಿ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್. ಅಂದರೆ ನ್ಯಾಯಾಲಯದಲ್ಲಿ ಕೇಸು ಪೆಂಡಿಂಗಲ್ಲಿ ಇರಬೇಕು, ಇನ್ನು ಇತ್ಯರ್ಥ ಆಗದೆ ವಿಚಾರಣಾ ಹಂತದಲ್ಲಿ ಕೇಸು ಇರಬೇಕು ನ್ಯಾಯಾಲಯದಲ್ಲಿ ಅಂತ ಮೊದಲನೇ ಅಂಶ. ಇನ್ನೊಂದು ಎರಡನೆಯದು, ಇಟ್ ಮಸ್ಟ್ ಬಿ ಹ್ಯಾವಿಂಗ್ ಎ ಪ್ರಾಪರ್ ಜೂರಿಸ್ಡಿಕ್ಷನ್. ಅಂದರೆ ಸರಿಯಾದಂತಹ ಒಂದು ನ್ಯಾಯಾಲಯದ ವ್ಯಾಪ್ತಿ ಒಳಗಡೆ ಅದು ಬರಬೇಕು. ಅಂದರೆ ಜೂರಿಸ್ಡಿಕ್ಷನ್ ವ್ಯಾಪ್ತಿ, ಆ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟಂತಹ ಸ್ವತ್ತುಗಳನ್ನು ಆ ಒಂದು ಸ್ವತ್ತಿಗೆ ಸಂಬಂಧಪಟ್ಟಂತಹ ನ್ಯಾಯಾಲಯದ ವ್ಯಾಪ್ತಿಯ ಒಳಗಡೆ ಅದು ಕೇಸನ್ನು ದಾಖಲು ಮಾಡಿರಬೇಕಾಗುತ್ತದೆ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ಇನ್ನು ರೈಟ್ ರಿಲೇಟೆಡ್ ಟು ಇಮೂವಬಲ್ ಪ್ರಾಪರ್ಟಿ ಮಸ್ಟ್ ಬಿ ಕಂಟೆಂಟೆಡ್ ಅಂತ ಹೇಳಿದರೆ, ಇದು ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಏನು, ಸ್ಥಿರಾಸ್ತಿ. ಈ ಸ್ಥಿರಾಸ್ತಿಗಳಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾಗಿ ಹಕ್ಕು ಹೊಂದಿರುವಂತಹ ವ್ಯಕ್ತಿ ಕೇಸನ್ನು ಹಾಕಿರಬೇಕಾಗುತ್ತದೆ, ಅಥವಾ ಆ ನಿರ್ದಿಷ್ಟಪಡಿಸಿದ ಆಸ್ತಿಗೆ ಹಕ್ಕನ್ನು ಇವರು ಕ್ಲೈಮ್ ಮಾಡುವ ರೀತಿಯಲ್ಲಿ ಇರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ದ ರೈಟ್ ಟು ಇಮೂವಬಲ್ ಪ್ರಾಪರ್ಟಿ ಈಸ್ ಡೈರೆಕ್ಟ್ಲಿ ಆ್ಯಂಡ್ ಸ್ಪೆಸಿಫಿಕಲಿ ಇನ್ ಕ್ವಶನ್. ಆ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಹಕ್ಕುಗಳು ನೇರವಾಗಿ ಮತ್ತು ನಿರ್ದಿಷ್ಟವಾಗಿ ನನಗೆ ಇದೆ ಅನ್ನೋದನ್ನು ಸಾಬೀತುಪಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕೇಸನ್ನು ದಾಖಲು ಮಾಡಿರಬೇಕಾಗಿರುತ್ತೆ. ನೆಕ್ಸ್ಟ್ ಇನ್ನೇನು, ಕಲ್ಯೂಸಿವ್ ಆಗಿರಬಾರ್ದು. ಅಂದರೆ ಸೂಟ್ ಮಸ್ಟ್ ನಾಟ್ ಬಿ ಕಲ್ಯೂಸಿವ್. ಅಂದರೆ ಈ ಒಂದು ಪಿತೂರಿಗಳು ಸಂಚನ್ನು ಹೂಡಿ ತೊಂದರೆ ಕೊಡಬೇಕು ಎಂಬುವ ಉದ್ದೇಶದಿಂದ ಯಾವುದೇ ರೀತಿಯಾಗಿ ಹಕ್ಕುಗಳು ಇಲ್ಲದೆ ಹೋದರೂ ಕೂಡ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಮಾತುಕತೆಗಳನ್ನು ಒಳಸಂಚುಗಳನ್ನು ಮಾಡಿಕೊಂಡು ಕೇಸುಗಳನ್ನು ದಾಖಲು ಮಾಡಿದರೆ ಆಗ ಈ ಒಂದು ಲಿಸ್ ಪೆಂಡೆನ್ಸಿ ಅಂಡರಲ್ಲಿ ಬರೋದಿಲ್ಲ. ಇಷ್ಟು ಅಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಲಿಸ್ ಪೆಂಡೆನ್ಸಿನ ನಾವು ಕ್ಲೈಮ್ ಮಾಡಬೇಕಂದ್ರೆ ಅಥವಾ ಒಂದು ಕೋರ್ಟಲ್ಲಿ ಕೇಸು ಇನ್ನು ಇತ್ಯರ್ಥವಾಗದೆ ಇದ್ದಾಗ ಯಾರೂ ಕೂಡ ಈ ಒಂದು ಅಂಶಗಳಿದ್ದಾಗ ಮಾರಾಟ ಮಾಡುವಂತಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ಕೊಂಡ್ಬಿಡಿ. ಒಟ್ಟಾರೆ ಓವರಾಲ್ ಆಗಿ ಈಗ ಕನ್ಕ್ಲೂಸಿವ್ ಮಾಡ್ತಾ ಇದ್ದೀನಿ. ಸ್ಟೇ ಆರ್ಡ್ರ್ ಇದ್ದರೆ ಮಾರಾಟ ಮಾಡ್ಬೋದಾ ಅಂತ ಕೆಲವರು ಕೇಳೋರಿದ್ದಾರೆ ನನಗೆ.
ಸರ್ ಸ್ಟೇ ಏನು ಇಲ್ವಲ್ಲ, ಮಾರಾಟ ಮಾಡಿಬಿಡ್ಲಾ, ಆಮೇಲೆ ಅವ್ರು ಏನಾದ್ರು ಸ್ಟೇ ತಂದುಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳೋರು ಇದ್ದಾರೆ. ಈ ಎರಡಕ್ಕೂ ಉತ್ತರ ಏನಪ್ಪ ಅಂದರೆ, ನ್ಯಾಯಾಲಯದಲ್ಲಿ ಕೇಸು ಪೆಂಡಿಂಗ್ ಇದ್ದಾಗ ಮಾರಾಟ ಮಾಡುವುದು ತಪ್ಪು. ಆ ಒಂದು ಪ್ರಾಪರ್ಟಿಯ ಮಾರಾಟವನ್ನು ಮಾಡಿದರೆ ಅಥವಾ ಥರ್ಡ್ ಪಾರ್ಟಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದ್ರೆ, ಮೂರನೇ ವ್ಯಕ್ತಿಗೆ ನಾನೀಗಾಗಲೇ ಹೇಳಿದಾಗೆ ಬಾಡಿಗೆನೋ ಬೋಗ್ಗೆನೋ ಮಾರ್ಟ್ಗೇಜೋ ಮಾಡಿ ಏನೋ ಆತನಿಗೆ ಅದ್ರ ಮೇಲೆ ಹಕ್ಕನ್ನು ಕ್ರಿಯೇಟ್ ಮಾಡಿಬಿಡೋದು, ಏನೋ ಒಂದಷ್ಟು ದುಡ್ಡು ಇಸ್ಕೊಂಬಿಡೋದು, ಏನೋ ಒಂದು ತಮ್ಮ ದರದುಗಳ ನಿಮಿತ್ತ ಈಸ್ಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಂಬಿಡ್ತಕ್ಕಂಥದ್ದು, ಧಾವಂತವಾಗಿ ಮಾಡಿಕೊಟ್ಬಿಡ್ತಕ್ಕಂಥದ್ದು ಮಾಡಿದ್ರೆ ಅದು ಕೂಡ ಏನೋ ತಪ್ಪಾಗುತ್ತೆ. ಸೊ ಕೋರ್ಟಿನಲ್ಲಿ ಉದಾಹರಣೆಗೆ ಅರ್ಥ ಮಾಡ್ಕೊಳ್ಳಿ, ಎ ಎಂಬುವವನು ಮತ್ತು ಬಿ ಎಂಬುವವನು ಇಬ್ಬರ ನಡುವೆ ತಕರಾರಿದೆ. ಎ ಏನು ಮಾಡ್ತಾನೆ, ನನಗೆ ಅಧಿಕಾರ ಇದೆ, ಹಕ್ಕಿದೆ ಅಂತ ಹೇಳಿ XYZ ಅನ್ನೋನಿಗೆ ಏನೋ ಮಾರಾಟ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಆಮೇಲೆ ಕೋರ್ಟು ತೀರ್ಮಾನ ಮಾಡುತ್ತೆ ಇದು ಏದಲ್ಲ ಪ್ರಾಪರ್ಟಿ ಬಿದು ಅಂತ ಇಟ್ಕೊಳ್ಳೋಣ. ಆಗ ಈ ಒಂದು XYZಗೆ ಯಾವುದೇ ರೀತಿಯಾದಂತಹ ಹಕ್ಕು ಬರೋದಿಲ್ಲ. ಬಿ ಬಂದು ಬೇರೆಯವ್ರಿಗೆ ಏನಾದ್ರೂ ಈ ತೀರ್ಮಾನ ಆದಮೇಲೆ ದಾನಪತ್ರನೋ ಒಯ್ಲೋ ಇನ್ನೇನೋ ಪತ್ರ ಮಾಡಿಕೊಟ್ರೆ ಅವರಿಗೆ ಅದ್ರ ಮೇಲೆ ಹಕ್ಕು ಬರುತ್ತೆ. ಸೊ ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮತ್ತು ಪೆಂಡೆನ್ಸಿ ಕೋರ್ಟಿನಲ್ಲಿ ವ್ಯಾಜ್ಯ ಇತ್ಯರ್ಥ ಆಗದೆ ಇದ್ದಾಗ ಖರೀದಿ ಮಾಡುವವರೇ ಎಚ್ಚರ, ನೀವು ರಿಸ್ಕನ್ನು ತಗೊಳ್ಬೇಕಾಗತ್ತೆ. ನಾಳೆ ದಿವಸ ಏನಾದರೂ ನೀವು ತೆಗೆದುಕೊಂಡಿರುವವರಿಗೆ ಹಕ್ಕಿಲ್ಲ ಅಥವಾ ಸಂಪೂರ್ಣ ಹಕ್ಕಿಲ್ಲ ಅಂತ ಏನಾದರೂ ತೀರ್ಮಾನ ಬಂದರೆ ಆ ರಿಸ್ಕನ್ನು ನೀವು ತಗೊಳ್ಳೋದಕ್ಕೆ ರೆಡಿ ಇದ್ದೀರಾ ಅನ್ನೋದನ್ನು ಯೋಚನೆ ಮಾಡಿ. ಆದ್ದರಿಂದ ಇದು ಮಾಡಕೂಡದು. ಅಂದರೆ ಪೆಂಡೆನ್ಸಿ ಇದ್ದಾಗ ನೀವು ಬೆಟರು ಅದು ಕ್ಲಿಯರ್ ಆಗುವವರೆಗೂ ನೀವು ಪೂರ್ತಿ ಹಣಗಳನ್ನು ಕೊಟ್ಟು ಖರೀದಿ ಮಾಡದೆ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಕೋರ್ಟ್ ಇತ್ಯರ್ಥ ಮಾಡುವವರೆಗೂ, ಕೋರ್ಟಿನ ತೀರ್ಮಾನ ಬರುವವರೆಗೂ ನೀವು ವಿಳಂಬ ಮಾಡಿ ಅಥವಾ ವೆಯ್ಟ್ ಮಾಡುವಂಥದ್ದು ಒಳ್ಳೆಯದು ಎಂಬುವಂತಹ ಮಾತನ್ನು ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಈ ಒಂದು ಲಿಸ್ ಪೆಂಡೆನ್ಸಿ ಸಂಬಂಧಪಟ್ಟಂತೆ ಇನ್ನೂ ಒಂದು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಈ ಒಂದು ಕೋರ್ಟ್ಗಳಲ್ಲಿ ಕೇಸುಗಳು ಇದೆ ಅಂತ ನಮಗೆ ಗೊತ್ತಾಗೋದು ಹೇಗೆ, ನಮಗೆ ಗೊತ್ತಾಗೋದಿಲ್ವಲ್ಲ ಅಂತ ಹೇಳಿದ್ರೆ, ಕೆಲವೊಮ್ಮೆ ಡಾಕ್ಯುಮೆಂಟ್ಗಳಲ್ಲಿ ಎಂಟ್ರಿ ಇರುತ್ತೆ, ಕೆಲವೊಮ್ಮೆ ಎಂಟ್ರಿ ಇರಲ್ಲ. ಅಂಥ ಸಂದರ್ಭಗಳಲ್ಲಿ ನಾವು ತಿಳ್ಕೊಳ್ಳೋದು ಹೇಗೆ? ನಾವು ಇನ್ನೋಸೆಂಟ್ ಬೋನಫೈಡ್ ಪರ್ಚೇಸರ್ ಆಗಿರ್ತೀವಿ, ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ನಾವು ಬೈ ಮಾಡಿಬಿಟ್ಟಿರ್ತೀವಿ. ಅವಾಗ ಏನು ಮಾಡೋದು ಅಂತಂದರೆ ಅದಕ್ಕೆ ಏನೋ ಎಚ್ಚರಿಕೆ ಕ್ರಮ ಅಂದರೆ ಮುಂಜಾಗ್ರತಾ ಕ್ರಮ ಏನಪ್ಪ ಅಂತ ಹೇಳಿದ್ರೆ, ಬೆಟರ್ ಆಲ್ವೇಸ್ ಯಾವಾಗಲೂ ನೀವು ಪ್ರಾಪರ್ಟಿನ ಖರೀದಿ ಮಾಡುವ ಮುನ್ನ ನುರಿತ ವಕೀಲರಿಂದ ನೀವು ಒಂದು ಪೇಪರ್ ಪಬ್ಲಿಕೇಶನ್ ಮಾಡಿಸಿ ಇಂಥ ಆಸ್ತಿಯನ್ನು ಖರೀದಿ ಮಾಡ್ತಾಯಿದ್ದೀನಿ ನಾನು ಅಂತ ಹೇಳಿ ಮಾಡಿಬಿಟ್ಟು ನೀವು ಖರೀದಿ ಮಾಡಿದ್ರೆ ನಿಮ್ಮ ಇನ್ನೋಸೆನ್ಸಿ ಪ್ರೊಟೆಕ್ಟನ್ನು ನೀವು ಕೇಳಬಹುದಾಗಿದೆ ಎಂಬುವಂತಹ ಮಾತನ್ನು ಹೇಳುವ ಮುಖಾಂತರ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.